ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಚಾನಲ್ನಲ್ಲಿ ನಾನು ಸೋಮವಾರ ಡಿ ಮಾರ್ಟ್ಗೆ ಹೋಗಿದ್ದೆ. ಡಿ ಮಾರ್ಟಲ್ಲಿ ನಾನು ಏನೇನು ಐಟಮ್ಸ್ ತಂದಿದ್ದೀನಿ ಮತ್ತು ಡಿ ಮಾರ್ಟಲ್ಲಿ ಕೆಲವೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಏನೇನು ಐಟಮ್ಸ್ ಇತ್ತು ಅಂತ. ಅದನ್ನು ಹಾಗೆ ಮಂಗಳವಾರ ಬಂಡೆ ಮಹಾಕಾಳಿಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ಸುತ್ತಮುತ್ತ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಹಾಗೆ ಅಲ್ಲೊಂದು ಸ್ವಲ್ಪ ಕೆಲವು ಐಟಮ್ಸ್ಗಳು ತಂದಿದ್ದೀನಿ, ಅದನ್ನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ನಾನು ಮತ್ತು ನನ್ನ ತಂಗಿ ಇವತ್ತು ಡಿ ಮಾರ್ಟ್ಗೆ ಹೋಗಿದ್ವಿ. ಯಾಕಂದರೆ ಕೆಲವೊಂದು ಐಟಮ್ಸ್ ತೊಗೋಬೇಕು ಅಂತ ಅವ್ರು ಕರೆದಿದ್ರು. ತುಂಬ ಐಟಮ್ಸ್ ತೊಗೊಳೋದಿತ್ತು ಅವಳಿಗೆ. ಹಾಗಾಗಿ ಬಾ ಇಲ್ಲಿ ಡಿ ಮಾರ್ಟ್ಗೆ ಹೋಗೋಣ ಅಂತ ಬಂದು ಅವಳು ನಾನು ಹೋಗಿದ್ವಿ. ಬಟ್ ನಾನಿನ್ನೂ ಜಾಸ್ತಿ ಐಟಮ್ಸ್ ತೊಗೊಳಲ್ಲ, ನನಗೆ ಬೇಡ ಅಂದ್ಕೊಂಡು ಹೋಗೇ ನಾನು ಸುಮಾರು ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿತ್ತು, ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ಏನು ಅಷ್ಟೊಂದು ರಶ್ಶು ಕೂಡ ಇರಲಿಲ್ಲ. ಸೋಮವಾರ ಆಗೋದ್ರಿಂದ ಜನ ಏನು ಜಾಸ್ತಿ ಇರಲಿಲ್ಲ. ತುಂಬ ಐಟಮ್ಸ್ಗಳಿದ್ವು. ಅದರಲ್ಲಿ ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸು, ಈ ಥರ ಬಾಕ್ಸ್ಗಳು ಎಲ್ಲ ಇದ್ವು. ಪರವಾಗಿಲ್ಲ, ವರ್ತ್ ಪ್ರೈಸಲ್ಲೇ ಇತ್ತು. ನನಗೇನೇನು ಬೇಕು ನಾನು ತೊಗೊಂಡೆ, ಅವಳಿಗೇನೇನು ಬೇಕೋ ಅವಳು ತೊಗೊಂಡ್ಳು. ಹೀಗೆ ಕೆಲವೊಂದು ಐಟಮ್ಸ್ಗಳೆಲ್ಲ ತೊಗೊಂಡು ನಾವು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನೋಡುವಾಗ ಲಾಸ್ಟಲ್ಲೂ ಒಂಥರ ಹೊಸ ಡಿಸೈನಲ್ಲಿ ಸೌಟಿತ್ತು ನೋಡಿ. ಇದು ಆದರೆ ತೊಗೊಂಡಿಲ್ಲ ಅಷ್ಟೇ, ಯಾಕಂತಂದರೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಡಿಸೈನ್ ಇದೆ ಅಷ್ಟೇ, ಆದರೆ ಅದಕ್ಕೆ 200 ಚಿಲ್ಲರೆ ಇತ್ತು. ಬೇಡ ಅಂದ್ಕೊಂಡು ಬಂದುಬಿಟ್ವಿ. ಮತ್ತು ಲಾಸ್ಟಲ್ಲಿ ಬಂದು ಹಿಂಗೆ ನಿಂತ್ಕೊಂಡು ವಿಡಿಯೋ ಮಾಡುವಾಗ ಅವಳು ತೋರಿಸ್ಬೇಡ, ನನ್ನ ತೋರಿಸ್ಬೇಡ ಅಂತ ಈ ರೀತಿ ಕಾಮಿಡಿ ಮಾಡ್ತಾಯಿದ್ಲು. ಅವಳು ಅವ್ರ ಮನೆಗೆ ಬದಲು ನಾನು ನಮ್ಮ ಮನೆಗೆ ಬಂದೆ. ನೆಕ್ಸ್ಟ್ ಮಾರನೇ ದಿನ ಮಂಗಳವಾರ ದೇವಸ್ಥಾನಕ್ಕೆ ಹೋಗೋಣ. ತುಂಬ ದಿನ ಆಗಿತ್ತು ದೇವಸ್ಥಾನಗಳಿಗೆಲ್ಲ ಹೋಗಿ. ಒಂದು ವಾರದಿಂದ ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದು ಒಂಥರ ಬೇಜಾರು ಅನ್ನಿಸ್ತಾಯಿತ್ತು. ಸೋಮವಾರದಿಂದ ಪ್ರಿಪೇರ್ ಆಗೋಣ ಅಂತ ಡಿ ಮಾರ್ಟು ಮತ್ತು ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇರಮ್ಮ ಅಂದ್ಬಿಟ್ಟು ಬಂಡೆ ಮಹಾಕಾಳಿಯಮ್ಮನ ದೇವಸ್ಥಾನಕ್ಕೆ ಹೋದೆ. ಫಸ್ಟ್ ಟೈಮ್ ನಾನು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಬೇಗನೂ ಕೂಡ ದರ್ಶನ ಆಯಿತು. ಮಂಗಳವಾರ ರಶ್ ಇರುತ್ತೆ ಅಂದ್ಕೊಂಡು ಹೋದೆ, ಆದರೂ ಪರವಾಗಿಲ್ಲ, ಬೇಗ ದರ್ಶನ ಆಯಿತು. ನೋಡಿ ಈ ರೀತಿ ಎಲ್ಲ ಇತ್ತು. ಈ ರೀತಿ ಇಲ್ಲಿ ಏನೋ ಬೀಗಗಳನ್ನೆಲ್ಲ ಇದು ಅರ್ಕೆ ಮಾಡಿಕೊಂಡು ಈ ರೀತಿ ಆಗ್ತಾರೇನೋ, ನಾನು ಕೇಳಲಿಲ್ಲ, ಬಟ್ ನೋಡಿದೆ ಅಷ್ಟೇ. ಮತ್ತು ಇಲ್ಲೆಲ್ಲ ತಾಯ್ತ ತೊಗೊತಾಯಿದ್ರು, ಅದನ್ನು ನೋಡಿದೆ. ತೊಗೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಯಾಕೋ ಬೇಡ ಅನಿಸ್ತು, ಸುಮ್ಮನೆ ಬಂದೆ. ಆಮೇಲೆ ನಿಂಬೆಹಣ್ಣು ಅಲ್ಲಿ ಚುಚ್ತಾಯಿದ್ರು. ಆ ರೀತಿ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಎಲ್ಲ ನಮಗೇನು ವಿಡಿಯೋ ಮಾಡ್ಕೊಳಕ್ಕೆ ಬಿಡೋಲ್ಲ. ನಾನು ಮಾಡ್ಕೊಳಕ್ಕೆಲ್ಲ ಹೋಗಲಿಲ್ಲ, ದೇವ್ರ ಕಡೆ ಗಮನ ಇರೋಲ್ಲ ಅಂದ್ಬಿಟ್ಟು. ಆಮೇಲೆ ಬಂದು ಆಚೆ ಸ್ವಲ್ಪ ಐಟಮ್ಸ್ಗಳು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು 2 ಜಾಡಿ ಈ ಥರ ಮಜ್ಜಿಗೆ ಅದಲ್ಲ, ಅದು ಮಸ್ಯ ಕೋಲು, ಅದೆಲ್ಲ ತೊಗೊಂಡೆ. ನೋಡಿ ಈ ರೀತಿ ಕಲ್ಲುಗಳು, ಒಳಕಲ್ಲುಗಳು ಮತ್ತು ಬಳಪದ ಕಲ್ಲುಗಳದ್ದು ವಿಗ್ರಹಗಳು, ಗಣೇಶ, ಲಿಂಗ, ಈ ರೀತಿ ಎಲ್ಲ ತುಂಬ ಚೆನ್ನಾಗಿದ್ವು. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಮತ್ತು ಮೇಯ್ನಾಗಿ ಅಳುಗುಳಿ ಮಣೆ ಇತ್ತು. ನಮ್ಮ ಮನೇಲಿ ಅಳುಗುಳಿ ಮಣೆ ಇದೆ, ಹಂಗಾಗಿ ನಾನು ತೊಗೊಂಡಿಲ್ಲ. ಇಲ್ಲ ಅಂದಿದ್ರೆ ಗ್ಯಾರಂಟಿ ತೊಗೊತಾ ಇದ್ದೆ. ಮತ್ತು ಏನೋ ಮುದ್ದೆ ಕಟ್ಟೋ ಕೋಲುಗಳು, ಮುದ್ದೆ ಜಡಿಯೋ ಕೋಲು, ಈ ರೀತಿ ಪ್ರತಿಯೊಂದು ಐಟಮ್ಸ್ಗಳು ಇಟ್ಟಿದ್ರು. ನಾನು ಕೆಲವೊಂದು ತೊಗೊಂಡೆ, ಒಂದು 3-4 ಐಟಮ್ಸ್ ತೊಗೊಂಡೆ ಅಷ್ಟೇ. ಚಿಕ್ಕದೊಂದು ಕುಟ್ಟೋ ಕಲ್ಲು, ಈ ರೀತಿದೆಲ್ಲ ತೊಗೊಂಡು ಅವ್ರ ಹತ್ರ ವ್ಯಾಪಾರ ಮಾಡ್ಕೊಂಡು ಬಂದ್ವಿ. ಎಲ್ಲ ತೊಗೊಂಡಾದ್ಮೇಲೆ ಪಕ್ಕದಲ್ಲೇ ಗೋಲ್ಗಪ್ಪ ಮಾರ್ತಾಯಿದ್ರು. ಇರೋ ಗೋಲ್ಗಪ್ಪ ತಿನ್ನೋಣ ಅಂತ. ಒಂದು ವಾರದಿಂದ ನೆಗಡಿ ಕೆಮ್ಮಿರೋದಕ್ಕೆ ಬಾಯಲ್ಲಿ ಏನೂ ಟೇಸ್ಟೇ ಸಿಗ್ತಾಯಿರಲಿಲ್ಲ. ಹಂಗಾಗಿ ಏನೂ ಕೂಡ ತಿಂತಾನೇ ಇರಲಿಲ್ಲ. ಊಟ ಕೂಡ ಸರಿಯಾಗಿ ಸೇರ್ತಾಯಿರಲಿಲ್ಲ. ಜ್ವರ, ಕೆಮ್ಮು, ಆಮೇಲೆ ಕೋಲ್ಡು ಸಾಕಾಗ್ಬಿಟ್ಟಿತ್ತು ಒಂದು ವಾರದಿಂದ. ಹಾಗಾಗಿ ಅದಕ್ಕೆ ಒಂದು ವೀಡಿಯೋ ಕೂಡ ಹಾಕೋಕ್ಕಾಗಲಿಲ್ಲ. ಒಂದು ವೀಡಿಯೋನೂ ಕೂಡ ನನಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಕೊನೆ ಇವತ್ತು ತಿಂದುಬಿಡೋಣ ಅಂತ ತಿಂದೆ, ಚೆನ್ನಾಗಿತ್ತು. ಮನೆಗೆ ಹೋಗ್ಬಿಟ್ಟು ನೆಕ್ಸ್ಟು ಈ ವಿಡಿಯೋ ನಾನು ಏನೇನು ತೊಗೊಂಡಿದ್ದೀನಿ ಡಿ ಮಾರ್ಟಲ್ಲಿ ಅಂತ ತೋರಿಸ್ತೀನಿ. ಫಸ್ಟ್ ನಾನು ಈ ಮೈಕ್ರೋ ಫೈಬರ್ ಟವಲ್ಸ್ಗಳು ತಂದಿದ್ದೀನಿ, ಕಿಚನ್ ಟವಲ್ಸ್. ಇವು 4 ಪೀಸ್ ಇದೆ, 99 ರುಪೀಸ್ ಇದಕ್ಕೆ. ಓಪನ್ ಮಾಡಿ ತೋರಿಸ್ಲಾ? ಇವು 4 ಕಲರ್ ಇದೆ. ಮೈಕ್ರೋ ಫೈಬರ್ ಕ್ಲಾತ್ಸ್ ಇವು. ಈ ಸ್ಟೋವ್ ವರ್ಸೋಕ್ಕೆ, ಅಡುಗೆ ಮನೆಗೆಲ್ಲ ಚೆನ್ನಾಗಿರ್ತವೆ ಅಂತ 4 ತೊಗೊಂಡಿದ್ದೀನಿ. 99 ರುಪೀಸು ಕಿಚನ್ ಟವಲ್ಸು. ಮತ್ತು ಇಲ್ಲಿ ಈ ಥರದ 2 ಟವಲ್ಸ್ ತೊಗೊಂಡಿದ್ದೀನಿ. ಇದು ಮೈಕ್ರೋ ಫೈಬರ್ ಕ್ಲಾತ್ಸೇ. ಇದ್ರ ಬಂದು ಒಂದು ಬಂದು 29 ರುಪೀಸು. ಇದು ಈ ಥರ ತಗ್ಲಾಕೊಬೋದು. ಇನ್ನು ನಾವು ಹ್ಯಾಂಡೆಲ್ಲ ಈ ಥರ ವಾಟ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮತ್ತು ಈ ಥರ ಕ್ಲಿಪ್ಗಳು ತೊಗೊಂಡಿದ್ದೀನಿ. ಇದು ಬಂದು ಏನಾದ್ರು ಐಟಮ್ಸ್ ತಂದಾಗ, ಸ್ಟಾಕ್ ಮಿಕ್ಕಿದಾಗ, ಫ್ರಿಜ್ ಕವರ್ಗಳಿಗೆ ಅಥವಾ ಐಟಮ್ಸ್ ಏನಾದ್ರು ಮಿಕ್ಕಿದಾಗ, ಕಟ್ಟೆ ಇಟ್ಟು ಆ ಥರ ಏನಾದ್ರು ಅದರಲ್ಲೇ ಇದ್ದಾಗ ಕವರ್ಗಳು ಹಾಕೋಕ್ಕೆ ಈ ಥರ ಕ್ಲಿಪ್ಗಳು ತೊಗೊಂಡಿದ್ದೀನಿ. ಇದು 3 ಮುದ್ದೆಲ್ಲ ಇದೆ. ಒಂದು ದೊಡ್ಡ ಸೈಜು, ಒಂದು ಮೀಡಿಯಮ್ ಸೈಜು, ಒಂದು ಚಿಕ್ಕ ಸೈಜು. ಇದು 12 ಇದೆ. ಇದಕ್ಕೆ 59 ರೂಪಾಯಿ.
ಈ ಥರದ್ದು ಇದು 2 ತೊಗೊಂಡಿದ್ದೀನಿ. ಜಾಲರಿ ಇದು ಒಂದು ಪೀಸ್ ಬಂದ್ಬಿಟ್ಟು 159 ರೂಪಾಯಿ. ಇದೇನಕ್ಕೆ ಅಂತಂದರೆ, ಈಗ ನಾವು ಬಜ್ಜಿ ಬೋಂಡ ಮಾಡಿದಾಗ ಅಥವಾ ಕಬಾಬ್ ಎಲ್ಲ ಮಾಡಿದಾಗ ಇದರಲ್ಲಿ ಹಾಕಿದ್ರೆ ಎಣ್ಣೆ ಎಲ್ಲ ನೀಟಾಗಿ ಸೋರ್ಕೊಳ್ಳುತ್ತೆ ಅಂತ ಈ ಥರದ್ದು 2 ತೊಗೊಂಡಿದ್ದೀನಿ. ಇದೊಂದು ಬೌಲ್ ತೊಗೊಂಡಿದ್ದೀನಿ. ಇದು ಬಂದು 129 ರೂಪಾಯಿ. MRP ಪ್ರೈಸು 145 ರೂಪಾಯಿ ಇದೆ. ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 129 ರೂಪಾಯಿ ಇದೆ. ನೆಕ್ಸ್ಟು ಒಂದು ವಾಟರ್ ಬಾಟಲು, ಇದು ಬಂದ್ಬಿಟ್ಟು 349 ರೂಪಾಯಿ. ಸಿಪ್ಪರ್ ಇದು ಈ ಥರ ನೋಡಿ, ಈ ಥರ ಓಪನ್ ಮಾಡೋದು. ಇದು 349 ರೂಪಾಯಿ. ಮತ್ತು ಟಿಶ್ಯೂ ಪೇಪರ್ಗಳು ತೊಗೊಂಡಿದ್ದೀನಿ. ಇವು ಟಿಶ್ಯೂ ಪೇಪರ್ಸು. ಮತ್ತು ಈ ಥರದೊಂದು ಬಾಕ್ಸು 130 ರೂಪಾಯಿ. ಇದು ಪೆನ್ ಸ್ಟ್ಯಾಂಡು, ಪೆನ್ನು ಏನಾದರೂ ಇಟ್ಕೊಬೋದು ಈ ಥರ. ಮತ್ತು ಈ 2 ಮ್ಯಾಟ್ಗಳು ತೊಗೊಂಡಿದ್ದೀನಿ. ಇದರ ರೇಟ್ ಬಂದ್ಬಿಟ್ಟು 99 ರುಪೀಸ್ ಒಂದೊಂದು. ನೆಕ್ಸ್ಟು ಒಂದು ವಾಸ್ ತೊಗೊಂಡಿದ್ದೀನಿ. ಇದರ ರೇಟ್ ಬಂದ್ಬಿಟ್ಟು ಕೂಡ 99 ರುಪೀಸು. ಪ್ಲಾಸ್ಟಿಕ್ ಇದು. ಟಿಶ್ಯೂ ಪೇಪರು ಆಗಲೇ ತೋರಿಸಿದ್ದೀನಿ, 2 ತೊಗೊಂಡಿದ್ದೆ. ಆ ಥರ 2, ಈ ಥರ 2, 60 ರುಪೀಸು ಒಂದು. ಮತ್ತು ಒಂದು ಡೆಟಾಯಿಲ್ ಬಾಟಲು, ಹಾಗೆ ಒಂದು ತವ ತೊಗೊಂಡಿದ್ದೀನಿ. ಇದೇನಕ್ಕೆ ಅಂದರೆ ಆಮ್ಲೆಟ್ ಹಾಕೋಕ್ಕೆ, ಈ ತವ ಆಮ್ಲೆಟ್ ಹಾಕೋಕ್ಕೆ ಇದೊಂದು ತವ. ಮತ್ತು ಇದು ಗ್ಲಾಸ್ ಜಾರ್ಗಳು ತೊಗೊಂಡಿದ್ದೀನಿ. 149 ರೂಪಾಯಿ ಒಂದು. ಡ್ರೈ ಫ್ರೂಟ್ಸ್ ಹಾಕಲಿಕ್ಕೆ ಇದು 149 ರೂಪಾಯಿ ಒಂದು. ಇವೆರಡು ಗ್ಲಾಸ್ ಜಾರ್ಗಳನ್ನೇ. ಒಂದು ಇದು ಕೂಡ 149 ರೂಪಾಯಿ ಒಂದು ಪೀಸು. ಸೇಮು 150 ರೂಪಾಯಿ, 1 ರೂಪಾಯಿ ಕಡಿಮೆ ಅಂದರೆ 300 ರೂಪಾಯಿ ಎರಡರಿಂದ. ಇದು 6 ಪೀಸಸ್ ಇರೋದು ಸ್ಪೂನ್ ಕಿಚನ್ ಟೂಲ್ಸು. ಇದು ಮೆಜರ್ಮೆಂಟ್ ಸ್ಪೂನ್ಗಳು ಈ ಥರದ್ದು. ಇದೊಂದು ತೊಗೊಂಡೆ. ಇದು ಬಂದ್ಬಿಟ್ಟು 80 ರೂಪಾಯಿ ಈ ರೀತಿ ಈ ಕಪ್ಸ್ದು. ಮತ್ತು ಈ ಥರ 4 ಬೌಲ್ ತೊಗೊಂಡಿದ್ದೀನಿ. ಒಂದು ಬಂದ್ಬಿಟ್ಟು 18 ರೂಪಾಯಿ. ಚೆನ್ನಾಗಿದೆ. ಇದೇನಾದ್ರು ಕೆಚಪ್ ಹಾಕ್ಲಿಕ್ಕೆ, ಮಕ್ಕಳಿಗೆ ಚಟ್ನಿ ಹಾಕ್ಕೊಡೋಕ್ಕೆ, ಮತ್ತು ಸಾಸ್ಗಳು ಏನಾದರೂ ಹಾಕ್ಕೊಡೋಕ್ಕಾಗುತ್ತೆ, ಚೆನ್ನಾಗಿದೆ ಅಂತ ಇದೊಂದು 4 ತೊಗೊಂಡಿದ್ದೀನಿ. ಮತ್ತು ಇದೆರಡು ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ಬಂದ್ಬಿಟ್ಟು 110 ರೂಪಾಯಿ ಇವೆರಡು ಗ್ಲಾಸು. ಮತ್ತು ಒಂದು ಪೂಮ್ ತೊಗೊಂಡಿದ್ದೀನಿ ಈ ಥರದ್ದು, 99 ರುಪೀಸ್ ಇದು ಒಂದು. ನೆಕ್ಸ್ಟು ವಾಷಿಂಗ್ ಬ್ರಷ್ ತೊಗೊಂಡಿದ್ದೀನಿ. ಇದೊಂದು 59 ರುಪೀಸ್. ಮತ್ತು ಇದು ಬಾತ್ರೂಮ್ ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಈ ಥರದ್ದು, 160 ರುಪೀಸ್. ಫ್ರೇಗ್ರೆನ್ಸ್ ಕ್ಯಾಂಡಲ್ಗಳು ತೊಗೊಂಡಿದ್ದೀನಿ, 3 ಪೀಸ್ ಇದೆ. 3 ಪೀಸ್ಗೆ ರೇಟ್ ಮರ್ತೋಗ್ಬಿಟ್ಟಿದ್ದೀನಿ. 199 ರುಪೀಸ್ ಕ್ಯಾಂಡಲ್ಸ್. ಯಾವ ರೀತಿ ಇದೆ ಅಂತ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ ಈ ಕಪ್ಸು ನೋಡಿ. ಈ 3 ಕಲರ್ಸ್ ಇದೆ. ಮ್ಯಾಂಗೋ, ಒಂದು ಸ್ಟ್ರಾಬೆರಿ, ಒಂದು ಏನೋ ಪೊಮಗ್ರನೇಟ್, ಏನೋ ಸ್ಮೆಲ್ ಚೆನ್ನಾಗಿದೆ. ಇದು ಕೂಡ ಡಿಮಾರ್ಟ್ದೆ 499 ರೂಪಾಯಿ. ಸ್ಪೇಸ್ ಸೇವರ್ ಇದು. ಮಂಚದ ಕೆಳಗಡೆ ಎಲ್ಲರೂ ಇಟ್ಕೊಬೋದು. ಮಿಕ್ಕಿರೋ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಇದರಲ್ಲಿ ಈ ಥರ ಎಳ್ಕೊಬೋದು. ವೀಲ್ ಇರೋದ್ರಿಂದ ಈಸಿಯಾಗಿ ಎಳ್ಕೊಬೋದು. ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಬಂಡೆ ಮಹಾಕಾಳಿಯಮ್ಮನ ದೇವಸ್ಥಾನಕ್ಕೆ ಹೋದಾಗ ತಂದಿರೋದು ಇದೊಂದು ಮಂತು. ಇವನ್ನೇ ಮಸ್ಯಕೋಲು. ಇದನ್ನು ಈ ರೀತಿ ಸೊಪ್ಪು ಮಸಿಯೋದು, ಇನ್ನೇನಾದ್ರು ಆಲೂಗಡ್ಡೆ ಮಸಿಯೋದು, ಈ ಥರ ಎಲ್ಲ ಮಾಡ್ಕೊಬೋದು. ಇದೊಂಥರ ಬೇರೆದು ಮಸಿಯೋದು ಇದು ಸಪ್ರೇಟ್ ಇರುತ್ತೆ. ಇದು ಇದರಲ್ಲೇ ಫಿಕ್ಸ್ ಆಗಿದೆ. ಅದು ಸಪ್ರೇಟ್ ಇದ್ದರೆ ಕಳ್ಕೊಂಬಿಡುತ್ತೆ, ಇದು ಕಳ್ಕೊಳ್ಳಲ್ಲ. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದು 100 ರುಪೀಸು. ಇದೊಂದು 100 ರೂಪಾಯಿ.
ಮತ್ತು ಇಲ್ಲೊಂದು ಚಿಕ್ಕ ಕುಟಾಣಿ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತ ತಗೊಂಡೆ. 100 ರೂಪೀಸ್ ಇದನ್ನು. ಚಿಕ್ಕ ಚಿಕ್ಕ ಜಾಡಿಗಳು ಒಂದು 60 ರೂಪೀಸ್ ಇದು, ಅಂದರೆ 60 ರೂಪಾಯಿ, 120 ರೂಪಾಯಿ ಟೋಟಲ್. ಚೆನ್ನಾಗಿದೆ ಅಲ್ವಾ? ಏನಂದರೆ ಹೋದ್ವಾರ ಎಲ್ಲ ನನಗೆ ತುಂಬ ಹುಷಾರಿಲ್ದಿರೋ ಕಾರಣ ವೀಡಿಯೋಗಳು ಹಾಕೋಕ್ಕೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈಗ ಇನ್ಮೇಲೆ ಆಗಲ್ಲ, ವಾರಕ್ಕೆ 2 ವೀಡಿಯೋ ಹಾಕಿ ಆ ವೀಡಿಯೋ ಮಾಡುವಾಗಲೇ ಆಲ್ರೆಡಿ ನನಗೆ ಕೋಲ್ಡ್ ಆಗಿಬಿಟ್ಟು ಜ್ವರ ಬಂದುಬಿಟ್ಟಿತ್ತು. ಫಸ್ಟ್ ಹೆಂಗೋ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಲಾಸ್ಟಲ್ಲಂತೂ ನನ್ನ ಫೇಸ್ ನೋಡಿದ್ರೇ ಕಂಡುಹಿಡಿದ್ಬಿಡ್ತಾಯಿದ್ರು ಎಲ್ಲರೂ. ನನ್ನ ಫ್ರೆಂಡ್ಸ್ ಯಾಕೆ ಹುಷಾರಿರಲಿಲ್ವಾ ಅಂತೆಲ್ಲ ಕೇಳ್ತಾಯಿದ್ರು. ಅದರಲ್ಲೂ ಮಂಜು ಅಂತೂ ಕೇಳ್ತಾನೆ ಇದ್ದು, ಯಾಕೆ ಹುಷಾರಿರಲಿಲ್ವಾ ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ಯಾ ಅಂತ. ನಿಜವಾಗ್ಲೂ ಹುಷಾರಿರಲಿಲ್ಲ. ಇನ್ಮೇಲೆ ವಾರಕ್ಕೆ 2 ವೀಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಹಾಗೆಯೇ ನನ್ನ ವೀಡಿಯೋನ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋಣ. ಹಾಗೆ ಮತ್ತೆ ಸಿಗೋಣ. ಬಾಯ್.